ಏನವ್ವ ಇದು ಅಕ್ಕ ತಂಗಿಯರು ಇಬ್ರುನುವೆ ಜೊತೆಯಾಗಿ ಸೂರ್ಯ ಚಂದ್ರ ಇಬ್ರುನುವೆ ಜೊತೆಯಾಗಿ ಇದ್ದಂಗೆ ಕಾಣಿಸ್ತದಲ್ಲ ಇಬ್ರುನುವೆ ನಂಬಕೇನಿ ಆಯ್ತಿಲ್ಲ ನನ್ಗಂತೂನುವೆ ಇದೇನು ಇಬ್ರುನುವೆ ಜೊತೆಯಾಗಿ ನಡ್ಕೊಂಬಿಟ್ಟು ಬರ್ತಿದ್ರಲ್ಲ ಯವ್ವ ಯಾಕಕ್ಕ ನಡ್ಕೊಂಬಿಟ್ಟು ಬರ್ಬಾರ್ದಾ ಹಂಗಲ್ಲ ಕಣವ ಯೋ ವರ್ಷದಿಂದ ನಾನುನುವೆ ಇದೇ ಊರಾಗೇನೇ ಇವನಿ ಒಬ್ರನ್ ಕಂಡ್ರೊಬ್ರಿಗೆ ಆಯ್ತಾರಲ್ಲ ನಿಮ್ಮ ಅಮ್ಮ ಯೋಸ್ಕಿತ ಹೇಳೋದ ನನ್ನ ತಗೊಂಡ್ವೆ ನಂಗೆ ಇಬ್ರು ಹೆಣ್ಮಕ್ಳು ಆದ್ರೆ ಒಬ್ಳೇ ಮಗಳೇನಿ ನನ್ನ ಜೊತೆಯಾಗಿರೋದು ಅಂತ ಹೇಳ್ಬಿಟ್ಟು ಆದ್ರೂ ನಾನು ಹೇಳ್ತಿದ್ದೆ ಹೋಗಿ ಮಾತಾಡ್ಸವ ಅಂತ ಹೇಳ್ಬಿಟ್ಟು ಆದ್ರೂ ಇಲ್ಲ ಕಣವ ಮಗಳು ಬರಕ್ಕಿಲ್ಲ ಅಂತ ಹೇಳ್ತಾ ಇದ್ರು ಈಗ ನೋಡಿದ್ರೆ ಇಬ್ರು ಜೊತೆಯಾಗಿ ಬರ್ತಿದ್ದೀರಾ ನಮ್ಮ ದೃಷ್ಟಿನೇ ತಾಕ್ತದ ಕಣವ ಇಬ್ರಾಗ ಉಸ ಇಬ್ರು ಯಾರು ಅಂತಾನೆ ಗೊತ್ತಾಗಕ್ಕಿಲ್ಲ ಆ ಥರ ಅವಳಿ ಜವಳಿನಾಗಿದ್ದೀರಾ ನಿಮ್ಮನ್ನಂತೂ ಊರಾಗ ಯಾರು ಒಟ್ಟೊಟ್ಟಿಗೆ ನೋಡೇ ಇಲ್ಲ ಬಿಡು ಆ ಹುಡುಗಿ ಒಂದು ದಿಕ್ನಾಗಿದ್ರೆ ನೀವೊಂದು ದಿಕ್ನಾಗಿದ್ರಿ ಒಂಥರ ಒಳಗೆ ಖುಷಿ ಆಯ್ತದೆ ಇನ್ಮೇಲೆ ಹಿಂಗೆ ಇರಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀವಿ ನಾನು ಇವಳು ಇನ್ನ ಇದೇ ಥರ ನೆನೆಯ ಖುಷಿಯಾಗಿರ್ಬೇಕು ಅಂತ ಹೇಳಿ ಮತ್ತೆ ದೂರಾಗ ಪ್ರಮೇಯ ನೆನೆಯ ಇಲ್ಲ ಇಷ್ಟೆಲ್ಲಾನು ಕಷ್ಟಪಟ್ಬಿಟ್ಟು ಇಷ್ಟು ದಿನ ಹಿಂಗಿದೀವಿ ಇನ್ನು ಮುಂದೆ ಇನ್ನೊಂದೇ ಚೆನ್ನಾಗಿರ್ಬೇಕು ಅನ್ನೋದೇನೆಯ ನಮ್ಮ ಆಸೆ ನೋಡೋಣ ಯವ್ವ ನಿಮ್ಮ ಮ್ಯಾಲೆ ಯಾರ ಕಣ್ಣು ಬೀಳ್ದಂಗಿರ್ಲಿ ಕಣವ ದೇವ್ರನ್ನ ಕೇಳ್ತೀನಿ ಯಾರ ಕಣ್ಣು ಬೀಳಬಾರ್ದು ನಿಮ್ಮ ಮ್ಯಾಲೆ ಬಹಳ ಚಂದ ಕಾಣಿಸ್ತಿದ್ದೀರಾ ಮಗ ನೋಡು ಪಿಳಿ ಅಂತ ನೋಡ್ತಿರೋದು ಯೋನ ಹುಡ್ದಾಗ ನೋಡಿದ್ದೆ ನಿನ್ನ ಇವಾಗ ನೋಡ್ತಿದ್ದೆ ಏನು ಚಿಕ್ಕಿ ಜೊತೆಗೆ ಹೋಗ್ಬಿಟ್ಟಿದ್ದೀಗಲ್ಲ ಅಮ್ಮನ್ ಬಿಟ್ಬಿಟ್ಟು ಚಿಕ್ಕಿ ಅಡ್ಜಸ್ಟ್ ಆಗೋಗ್ಬಿಟ್ಲೆ ನಿಂಗೆ ಎಂತ ಸಂದಾಗ ಮುದ್ದಾಗವನಿ ಎಲ್ಲ ಚಿಕ್ಕ ಸಾವುಕಾರ ಅಂತಾರನೇ ಕಾಣಿಸ್ತಾನೆ ಒಂಚೂರು ಇಲ್ಲ ಎಲ್ಲ ಒಂಚೂರು ಈ ಡಾಕ್ಟ್ರ್ ಅಮ್ಮನ ಥರನೇ ಕಾಣೋದು ಏನನವ ಕಷ್ಟ ಸುಖ ಮನಸ್ಸಿನ ಬರ್ದಿದಂಗೆ ಏನೇನು ಮಾರಕ್ಕೆ ಬರ್ತದೆ ಹೆಂಗ ಔಸಿ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕಣವ ಇಲ್ಲ ಅಂತಂದರೆ ಬಾಳ್ಮೆ ಮಾಡೋಕ್ಕಾಯ್ತದ ನೀನೇ ಹೇಳು ಇಲ್ಲ ಇನ್ಮೇಲೆ ಚೆನ್ನಾಗೇ ಇರ್ತೀವಿ ಆಂಟಿ ಎಲ್ಲ ನಿಮ್ಮಂಥರ ಆಶೀರ್ವಾದ ಅಷ್ಟೇನೆಯ ಮತ್ತೆ ನಿಮ್ಮ ಮಗಳು ಹುಷಾರಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಎಲ್ಲ ವಾಸಿ ಆಯ್ತು ಹಾಸ್ಪಿಟಲ್ ಹತ್ರ ಬಂದಿದ್ರಲ್ಲ ಕಣವ ನೀನು ತಾಗೊಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದ್ಮೇಲೆ ಎಲ್ಲ ಮೇಲಾಯ್ತು ಕಣವ ಸುಳಿ ಜ್ವರ ಎಲ್ಲ ಬಂದ್ಬಿಟ್ಟಿತ್ತು ಹೆಂಗೋ ಹೊಸಿ ಮೇಲಾಯ್ತು ಕಣವ ಹೆಂಗೋ ಸಾಕು ನಿನ್ನ ಕೈಗುಣ ಸಂದಕೈತೆ ಹಳ್ಳಿನಾಗ ಎಲ್ಲರೂ ಹೇಳ್ತಾರೆ ಮಗಿನ ನೋಡ್ಕೊಂಡು ಆಸ್ಪತ್ರೆ ಅದು ಹೆಂಗೆ ನೋಡ್ಕತ್ತೀವೋ ಏನೋ ಕಣವ ನಿಮ್ಮ ಅತ್ತೆ ಪೂರ್ತಿ ಸಪೋರ್ಟ್ ಮಾಡೋದಕ್ಕೆ ಸರಾಯ್ತು ಇನ್ಮೇಲೆ ನಿನ್ನ ತಂಗಿನ ನಿನ್ನ ತಂಗಿನ ಪೂರ್ತಿ ಸಪೋರ್ಟ್ ಮಾಡ್ತಾರೆ ಏನಸ ಸಪೋರ್ಟ್ ಮಾಡುವಾಗ ನಿಮ್ಮ ಅಕ್ಕಂಗುನುವೆ ಮಾಡ್ತೀನಿ ಅದ್ರಾಗೇನಂತೆ ಸರಿ ಕಣ್ರವ ಎಲ್ಗೋ ಅಂಟಿದ್ದೀರ ಅನಿಸ್ತದೆ ನಿಮ್ಮನ್ನು ನೋಡ್ಬಿಟ್ಟು ಆಶ್ಚರ್ಯ ಆಯ್ತು ನಂಗಂತಂದ್ರೆ ಅದಕ್ಕೆ ನಿಲ್ಲಿಸ್ತೆ ಮಾತಾಡನಿ ಅಂತ ಬೇಜಾರು ಮಾಡ್ಕೋಬೇಡಿ ಸರಿನೇ ನನ್ನ ದೃಷ್ಟಿನೇ ಬೀಳ್ತದೆ ಇಬ್ರಿಗೂನ್ವೆ ಶಾರದಿ ನೋಡಿದ್ರೆ ಇನ್ನೋ ಖುಷಿ ಪಟ್ಬಿಡ್ತಿದ್ವ ಏನೋ ಇಲ್ಲ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದನೇ ಬರ್ತಾ ಇದೀವಿ ಅಮ್ಮ ಅಪ್ಪ ಎಲ್ಲರೂ ನೋಡ್ಬಿಟ್ಟು ಎಲ್ಲ ಮಾತಾಡ್ಸ್ಕೊಂಡೇನೇ ಬರ್ತಾ ಇದೀವಿ ಹೌದೇ ಅಯ್ಯೋ ಶಿವನಿ ಸರಿ ಕಣವ ಒಳ್ಳೇದಾಗ್ಲಿ ಚಿಕ್ಕಮ್ಮ ನೀವ್ ಹೇಳ್ದಂಗೆ ಖುಷಿ ಆಯ್ತಾ ಯವ್ವ ಇದಕ್ಕಿನ್ನ ಖುಷಿ ವಿಚಾರ ಆಯ್ತಾ ಹೆಂಗೋ ಇಬ್ರು ಒಂದಾಗ್ಬಿಟ್ರಲ್ಲ ಸಾಕು ಬಿಡು ಅಷ್ಟೇನಿಯ ಉಷಾ ಅಂತರ ನೀವು ಹೇಳ್ದಂಗೆ ಏನಿಯ ಮಾಡ್ದಲ್ಲ ಹೆಂಗೋ ಇಬ್ರು ಖುಷಿ ಆಗಿದ್ರಲ್ಲ ಅಷ್ಟೇನಿಯ ಸಾಕು ಇಲ್ಲ ನನಗೂ ಮನ್ಸಾಗಿತ್ತು ಚಿಕ್ಕಮ್ಮ ನೀವು ಹೋಗಿ ಮಾತಾಡ್ಸೋ ಇನ್ನು ಎಷ್ಟು ದಿನ ಜೀವನ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಅದಕ್ಕೇನಿಯ ನಾನು ಹೌದಲ್ವಾ ಅಂತ ಹೇಳ್ಬಿಟ್ಟು ನಾನು ಸರಿ ಅಂತ ಹೇಳ್ಬಿಟ್ಟು ಸುಮ್ಕೆ ಆಗಿದ್ದು ನೋಡವ ಹಿಂಗಂತೀನಿ ಅಂತ ಅಲ್ಲ ನಾನು ನಿಜವಾಗೂ ಈ ನಿಮ್ಮಿಬ್ರು ಒಂದು ಮಾಡಬೇಕು ಅನ್ನೋ ವಿಷಯ ನನಗೆ ಹೇಳಿದ್ದು ಆಶೀರ್ ಮದುವೆ ಮಾಡ್ಕೊತಾನಲ್ಲ ಆ ಹುಡುಗ ಈ ರೋಹಿತ ಏನೋ ಆ ಹುಡುಗನಿಂದನೇ ನನಗೆ ಹೇಳಿದ್ದು ಆ ಹುಡುಗನೇ ಬಂದ್ಬಿಟ್ಟು ನಾನು ತಾಗ ಬಂದು ಹಿಂಗೆ ಆಂಟಿ ಹಿಂಗೆ ಸಹಾಯ ಮಾಡ್ತೀರಾ ನಿಮ್ಮ ಮಾತು ಕೇಳ್ತಾಳಂತೆ ಉಷಾ ನೀವು ಬಂದ್ಬಿಟ್ಟು ಸಹಾಯ ಮಾಡಿ ನಮ್ಮ ಹುಡುಗಿಗೆ ಅವ್ರ ಅಕ್ಕ ಅವೆಲ್ಲ ಒಂದಾಗೋದಂದ್ರೆ ಭಾಳ ಇಷ್ಟನಂತೆ ಅಂತ ಹೇಳ್ಬಿಟ್ಟು ಹೇಳಿದ್ದು ಈ ಹುಡುಗಿನ ಮದುವೆ ಮಾಡ್ಕೊಳ್ಳೋ ಹುಡುಗನೇ ಬಂದಿದ್ದ ಅಯ್ಯೋ ಹೌದಾ ಅವ್ರು ಬಂದಿದ್ರಾ ನಿಜವಾಗೂ ನಾನು ಹೇಳಿಲ್ವಾಕ ನನಗೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೊನ್ನೆ ತಾನೇ ಅವ್ರ ತಾಗಿ ಹೇಳಿದ್ದೆ ನಾನು ಹಿಂಗೆ ನನಗೆ ನಮ್ಮ ಅಮ್ಮಂಗೆ ಎಲ್ಲರೂ ನಮ್ಮ ಅಕ್ಕನ ಜೊತೆ ಮಾತಾಡಬೇಕು ಅಂತ ಶಾನೆ ಆಸೆ ಐತಿ ಅಂತ ಅಷ್ಟೇ ನೆರವೇರಿಸ್ಬಿಟ್ಟವ್ರೆ ನನಗಂತೂ ಅವ್ರ ಬಗ್ಗೆ ಹೆಮ್ಮೆ ಐತೆ ತುಂಬ ಅಂದರೆ ತುಂಬ ಒಳ್ಳೆಯವರು ಹೆಂಗೋ ಕಣವ ಒಂದಾಗಿದ್ದೀರಾ ಸಂದಾಕಿರಿ ಸರಿನಾ ಯಾರ ಕಡೆಯಿಂದನೋ ಒಂದು ಕಡೆಯಿಂದ ಒಂದಾಗಿದ್ರಲ್ಲ ಅದೇ ಮುಖ್ಯ ನಿಜವಾಗೂ ನನ್ನ ದೃಷ್ಟಿನೇ ತಾಗ್ತದೆ ಹಿಂಗೆ 100 ಕಾಲ ಸಂದಾಕಿರಿ ಸರಿನೇ ಯಾರಾದ್ರೇನು ನನಗೂ ವಾರ್ಗಿತ್ತಿ ಮಕ್ಳೇನಿ ಆಗಬೇಕು ತಾನೇ ನಮಗೂ ಮನಸ್ಸಾಗಿರ್ತದೆ ಹೆಂಗೋ ಸಂದಕ್ಕಿರ್ಬೇಕು ಅಂತ ಹೇಳ್ಬಿಟ್ಟು ಹೆಂಗನ ಸಂದಕ್ಕಿರ್ಬೇಕು ಕಣ್ರವ ನೀವು ಸರಿನೇ ಆ ದೇವ್ರು ನಿಮ್ಮನ್ನ 100 ಕಾಲ ಸಂದಕ್ಕೆ ಹೆಂಗೆ ಇಟ್ಟಿರ್ರಿ ಒಳ್ಳೇದಾಗಲಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಸರಿನೇ ಯೋನಪ್ಪ ಬಂಗಾರಿ ಹಿಂಗೆ ನೋಡ್ತಿದ್ಯಾ ಯಾರಿದು ನಮ್ಮ ಅಮ್ಮನ ಥರನೇ ಜರಾಕ್ಸು ಕಾಪಿ ಒಂದೇ ಥರ ಅವರೆಲ್ಲ ಇಬ್ರು ಅಂತ ಹೇಳ್ಬಿಟ್ಟು ನೋಡ್ತಿದ್ದೀಗ ಚಿಕ್ಕಮ್ಮ ನಿಮ್ಮ ಚಿಕ್ಕಮ್ಮ ಕಣೋ ಚಿಕ್ಕಮ್ಮ ಯೋನ್ ಪಿಳಿ ನೋಡ್ತಾನೆ ಮತ್ತೆ ಎಲ್ಲಿಗೆ ರಮ್ಯ ಹಿಂಗೆ ನಡ್ಕೊಂಡು ಹೊಂಟಿದ್ದೀರಾ ಊರ್ ಜನ ನಿಮ್ಮ ನೋಡ್ಬಿಟ್ಟು ಅದ್ಯೋ ಸುರ್ಕತ್ತಾರ ಏನೋ ಇದೇನು ಇವ್ರಿಬ್ರು ಒಂದಾಗೋಗ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಅದ್ಯೋ ಸುರ್ಕೊಂಡು ಅದೇನು ಮಾಡ್ಕೊಂಡು ಏನು ಇದು ಮಾಡ್ಕೊಂಡು ಸಾಯ್ತಾರೇನೋ ನಾ ಕಾಣೆ ಉರ್ಸಕ್ಕೆ ಅಂತ ನೀವು ಓಡಾಡ್ಕೊಂಬಿಟ್ಟು ಬರೋಕ್ಕೆ ಅಂತ ಹೊಂಟ್ಬಿಟ್ರ ಏನು
ಇಲ್ಲ ಚಿಕ್ಕಮ್ಮ, ಮನೆ ತೋರಿಸ್ತೀನಿ ಅಂತ ಹೇಳಿದ್ರು, ಅದಕ್ಕೆ ನೋಡ್ಕೊಂಬಿಟ್ಟು ಬನ್ನಿ ಅಂತ ಹೊರಟ್ವಿ. ಅಮ್ಮನೂ ಅಪ್ಪ ಇಬ್ರು ಎಲ್ಲಿಗೋ ಹೋದ್ರು, ಓಡಾಡ್ಕೊಂಬಿಟ್ಟು ಬರ್ತೀವಿ ಅಂತ. ಅದಕ್ಕೆ ನಾವಿಬ್ರು ಹೋಗ್ಬಿಟ್ಟು ಮನೆ ಹತ್ರ ನೋಡ್ಕೊಂಬಿಟ್ಟು ಬನ್ನಿ ಅಂತ ಹೊಂಟ್ವಿ. ಹಂಗೆ ನೀವು ಕಾಣಿಸಿದ್ರಲ್ಲ ಹಿಂಗೇನೆಯ, ಹಂಗೆ ಮಾತಾಡ್ಸ್ಕೊಂಡು ಹಂಗೆ ಹೋಗ್ಬಿಡನಿ ಅಂತ ಹೇಳ್ಬಿಟ್ಟು ಬಂದ್ವಿ. ನೀವು ಮಾತಾಡಿಸಿ ಭಾಳ ಖುಷಿ ಆಯಿತು. ಬಿಡಿ, ಆಮೇಕಿಂದ ಮಂತಾಗಿ ಬರ್ತೀನಿ, ಆಮೇಕಿಂದ ಮಾತಾಡೋಣ ಸರಿನೇ. ಈಗ ಹೋಗ್ಬಿಟ್ಟು ಹಂಗೆ ಮನೆಯೆಲ್ಲ ನೋಡ್ಕೊಂಬಿಟ್ಟು ಹಂಗೇನೇ ಮತ್ತೆ ಹೋಗ್ಬೇಕು. ನಮ್ಮ ಯಜಮಾನ್ರಂತೂ ಮನೆ ಹತ್ರ ಬರಲೇನೇ ಇಲ್ಲ. ಇಷ್ಟ ಆಗಿರೋದು ಅಷ್ಟು ಆಗಕ್ಕಿಲ್ವೇ? ನೀನು ಹೋಗಿದ್ಯಾ ಅಂದಲ್ಲಿ ನಿಮ್ಮ ಯಜಮಾನಪ್ಪ ಬರೋಕ್ಕಿಲ್ವೇ? ಅಯ್ಯೋ, ಗೃಹ ಪ್ರವೇಶ ಖಂಡಿತ ಓದ್ತಾನೆ. ನೀನೇನು ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಯ್ತದೆ. ಸರಿ, ಪಾಪ ಮಗಿನ ಎತ್ಕೊಂಡು ಎಷ್ಟೊತ್ತು ನಿಂತ್ಕೊತೀರಾ? ಹೋಗ್ಬಿಟ್ಟು ಬಾ, ಹೋಗಿ ಮನೆ ನೋಡ್ಕೊಂಬಿಟ್ಟು ಹುಷಾರಾಗಿ ಬನ್ನಿ. ಹಾಂ, ಸರಿ ಚಿಕ್ಕಮ್ಮ, ಆಯಿತು. ಆಮೇಲೆ ಮನೆ ಹತ್ರ ಬರ್ತೀನಿ ಅಂದಲ್ಲ, ಮನೆ ಹತ್ರ ಬರ್ತೀನಿ. ನಿಮ್ಗೆ ಇವಾಗ ಖುಷಿ ಆಗ್ತೈತೆ ತಾನೇ? ನನ್ನ ಖುಷಿಗಿಂತ ನಿಮ್ಮ ಖುಷಿನೇ ಮುಖದಾಗ ಶಾನೆ ಕಾಣಿಸ್ತೈತೆ. ನಿಜವಾಗ್ಲೂ ಖುಷಿ ಆಗ್ತೈತೆ ತಾನೇ ನಿಮಗೆ? ಹಾಂ, ಶಾನೆನೇ ಖುಷಿ ಆಗ್ತೈತೆ. ಹೆಂಗೋ ದೇವ್ರು ಒಳ್ಳೇದು ಮಾಡ್ಲಿ ಕಣ್ರವ ಇಬ್ರಿಗೂನುವೆ. ಸರಿ ಚಿಕ್ಕಮ್ಮ, ಹೊರಡ್ತೀವಿ. ಮನೆ ನೋಡಬೇಕು, ಇನ್ನೂ ಟೈಮ್ ಆಯ್ತದೆ. ಮತ್ತೆ ವಾಪಸ್ ಬೇರೆ ಬಂದು ಇಲ್ಲಿ ಮನೆ ಹತ್ರ ಬೇರೆ ಕೆಲಸ ಐತೆ. ಸರಿ ಸರಿ, ಆಯ್ತು ಕಣ್ರವ. ಯವ್ವಾ ಲೇ ಪೊದ್ದಿ, ಇದೇನಿಲ್ಲ ಇದು? ಇವತ್ತೇನ ಸೂರ್ಯ ಏನಾರ ಯಾವ್ದು ಕಡೆ ನನ್ನ ಉಡ್ಬಿಟ್ಟವನೇನೆ. ಇದೇನ ಇದು ಶಾರದಿ ಮಕ್ಕಳು ಕತೆ? ಅಲ್ಲ, ಈ ಆಶಿ ಏನೋ ಬುಡತ್ತಾಗೆ ಹೊಂದ್ಕೊಂಡು ಹೋಯ್ತಾಳೆ ಅನ್ಕೋಬೋದು. ಉಷಾನುವೆ ಬಂದ್ಬಿಟ್ಟು ಹೊಂದ್ಕೊಂಡು ಜೊತೆಯಾಗಿ ಹೋಯ್ತಾವಳೆ ನನ್ನ ಕೈಲಿ ನಂಬಕ್ಕೇನೇ ಆಯ್ತಿಲ್ವಲ್ಲೇ. ಇದೇನು ಆಶ್ಚರ್ಯ, ಶಾರದಿಗೇನೋ ಡಬಲ್ ಧಮಕ ಅನ್ನೋ. ಇಲ್ಲ, ನಾನೇ ಒಂದ್ಕಿತ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದೆ, ಇಬ್ರು ಒಂದಾಗ್ರಿ ಅಂತ ಹೇಳ್ಬಿಟ್ಟು. ಅಲ್ಲ ಕಣೆ ಸರೋಜಿ, ಇದು ವೇಷ ಕಟ್ಕೊಂಡು ಏನೇ ಮಾಡಬೇಕು ನಾವು ತಾನೇ ಏನಿಯಾ? ಇನ್ನು ಎಷ್ಟು ದಿನ ಬದುಕಿರ್ತೀವಿ ನೀನೇನಿಯ ಹೇಳು? ಒಂದಿನವ, 2 ದಿನವ, 3 ದಿನವ ಹೇಳು? ನಾವು ಬದುಕಿರೋಕಿನ್ 7 ದಿನ ಸಾಧ್ಯ? ಆಗಕ್ಕಿಲ್ಲ ತಾನೇ. ಇರೋದ್ರಾಗ ಖುಷಿಯಾಗಿರ್ಲಿ ಬಿಡು, ನೆಮ್ಮದಿಯಾಗಿರ್ಲಿ ಬಿಡು, ಆರಾಮಾಗಿರ್ಲಿ ಬಿಡು. ಅದ್ರಾಗ ಏನೈತೆ? ಹೆಂಗೋ ಜೀವನದಾಗ ನೆಮ್ಮದಿಯಾಗಿ ಆರಾಮಾಗಿದ್ಬಿಟ್ರೆ ಅಷ್ಟೇ ಸಾಕು. ಇನ್ನೇನು ಅವಳಿಗೂ ವಯಸ್ಸಾಯಿತು, ಶಾರದಿಗೂನುವೆ ಗಂಡಂಗೆ ಇಬ್ರಿಗೂನುವೆ. ಇನ್ನು ಎಷ್ಟು ದಿನ ಇರ್ತೀವೋ, ಎಷ್ಟು ದಿನ ಹೋಯ್ತೀವೋ, ನಮಗೂ ವಯಸ್ಸಾಯಿತು. ಮಕ್ಕಳಾದರೂ ಖುಷಿಯಾಗಿ ಸಂದಾಕಿದ್ರೆ ಒಬ್ರಿಗೊಬ್ರು ಆಗಲಿ. ಈಗ ಇವಳಿಗೂನುವೆ ಯಾರೂ ಇಲ್ಲ ದಿಕ್ಕು. ಒಬ್ರಿಗೊಬ್ರು ಆಗಲಿ ಕಷ್ಟಕ್ಕೆ ಅಂತ ಹೇಳ್ಬಿಟ್ಟು ನಾನೇನಿಯ ಹೊಸಿ ಬುದ್ಧಿ ಹೇಳ್ಬಿಟ್ಟು ಬಂದೆ ಉಷಂಗೆ. ಉಷಾ ಡಾಕ್ಟ್ರು ಹೆಂಗೋದಾಗ ಅರ್ಥ ಮಾಡ್ಕೊಂಡ್ಲು ಎಲ್ಲನೂ. ಸರಿ ಆಯಿತು ಬಿಡಿ ಅಂತ ಹೇಳ್ಬಿಟ್ಟು ಹಂಗೆ ಏನಿಯ ನೆಟ್ಟಗತ್ತಾಗ ಹೆಂಗೋ ಹೊಂದ್ಕೊಂಡು ಹೋಗವ್ರಿ. ಸಂದಾಕಿರ್ಲಿ ಬಿಡು ಸರೋಜಿ. ಏನು ಹೇಳ್ಬೋದು, ನಿನ್ನ ಮನಸ್ಸು ಮಾತ್ರ ದೊಡ್ಡದು. ಅದೆಂಥ ಶತ್ರುಗಳಿಗೆ ಏನೇ ಆಗಲಿ ಒಳ್ಳೇದೇನೇ ಬಯಸ್ತೀಯ ನೀನಂತೂ. ಒಳ್ಳೇದಾಗಲಿ 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 ಅಂತ ಹೇಳ್ಬಿಟ್ಟು ಅದನ್ನೇ ಬಯಸ್ತೀಗ ನೋಡು. ಕೆಟ್ಟದನ್ನ ಬಯಸ್ಬಿಟ್ಟು ಏನ್ಲೇ ಆಗಬೇಕು? ನಾವೊಬ್ರು ಕೆಟ್ಟದ್ದು ಮಾಡಬೇಕು ಅಂತ ಅನ್ಕೊಂಡ್ರೆ ನಮಗೂ ಕೆಟ್ಟದೇನೇ ಆಯ್ತದೆ. ಒಳ್ಳೇದಾಗಬೇಕು ಅಂತ ಅನ್ಕೊಂಡ್ರೆ ನಮಗೂ ಒಳ್ಳೇದೇನೇ ಆಯ್ತದೆ. ನನಗಂತೂ ಈಗ ಸಮಾಧಾನ ಅಂತಂದ್ರೆ ಆಯ್ತಾಯ್ತೆ. ಹೆಂಗೋ ಯಾರೊಬ್ರು ಫ್ಯಾಮಿಲಿ ಸಂದಾಕಿದ್ರೆ ಸಾಕು. ಈಗ ನನ್ನ ಮಗನ ಮದುವೆ ಬೇರೆ ಇಟ್ಕೊಂಡ್ಬಿಟ್ಟಿದೀವಲ್ಲ, ಈಗ ಅದು ಬೇರೆ ನೋಡ್ಬೇಕಣವ. ಅವಳು ಬೇರೆ ಬಂದು ಇಲ್ಲೇ ಇತ್ತಾಳೆ ಒಂದ್ಸಿ ಹಂಗೆ ಹಿಂಗೆ. ಅಯ್ಯೋ, ಪ್ಯಾಟೆನಾಗ ಬೆಳೆದಿರೋ ಹುಡುಗಿನ ಅದು ಏನು ಹೇಳ್ಬೇಕು, ಅದು ಏನು ಅರ್ಥ ಮಾಡಿಸ್ಬೇಕು ನಾಕಾಣಿ. ಏನಾರ ಒಂದು ಹೇಳಿ ಅರ್ಥ ಮಾಡಿಸ್ಕೊಂಡು ಇದು ಮಾಡಬೇಕು. ಕಂಡೋರ್ ಸಮಸ್ಯೆ ಎಲ್ಲ ಸರ್ ಮಾಡ, ನಿನಗೆ ನಿನ್ನ ಮನೆ ಸಮಸ್ಯೆ ಏನು ದೊಡ್ಡದಾಗಕ್ಕಿಲ್ಲ ಬಿಡೆ. ಎಲ್ಲ ಸರ್ ಆಯ್ತದೆ, ನಿನ್ನ ಮನೆ ಸಮಸ್ಯೆ ನಿನಗೆ ದೊಡ್ಡದಾಯ್ತದ ಹೇಳು. ಎಂಥದ್ದು ಇಲ್ಲ, ಸುಮ್ಕಿರು. ಸರಿ ಬಾ, ಹೋಗಣ ಬಾ. ಹಾಂ, ಸರಿ ಸರಿ, ನಡಿ ಹೋಗೋಣ. ಓಹೋ, ಇವನೇ ಆಸಿ? ಇವನು ನಿನ್ನ ಅಕ್ಕನ ಕರ್ಕೊಂಡು ಹಂಗೆ ಊರೆಲ್ಲ ಅಡ್ಡಾಡ್ತಿದ್ದೀಗ? ಇವನ್ ಸಮಾಚಾರ? ನೀವಿಬ್ರು ಜೊತೆಯಾಗಿ ನೋಡ್ಬಿಟ್ಟು ನನಗೇನೇ ತಲೆ ಕೆಟ್ಟೋಯ್ತೈತಲ್ಲ. ಇನ್ನು ಎಂದು ಮಾತಾಡ್ಸಕ್ಕಿಲ್ಲ ಅವಳನ್ನ, ಹಂಗೆ ಹಿಂಗೆ ಅಂತಿದ್ದಲ್ಲ. ಈಗ ಆಗಲೇ ನೀವು ಒಂದಾಗ ಹೋಗ್ಬಿಟ್ಟಿದ್ದೀಗಲ್ಲ. ಯಾಕೆ ಒಂದಾಗಬಾರ್ದು ಅಂತ ಹೇಳ್ಬಿಟ್ಟು ಏನೋ ರೂಲ್ಸ್ ಕಿಸ್ ಬರ್ಬಿಟ್ಟವ್ರ ಏನು? ನಾನು ನಮ್ಮ ಅಕ್ಕ ದೂರ ಆಗಬೇಕು ಅಂತ 1000 ಜನ ಅಂತ ಅನ್ಕೊಂಡ್ರು, ನಾನು ನಮ್ಮ ಅಕ್ಕ ಒಂದಾಗಬೇಕು ಅಂತ ಹೇಳ್ಬಿಟ್ಟು 1,00,000 ಜನ ಅನ್ಕೊಂಡವ್ರೆ. ಅದಕ್ಕೇನೆ ಒಂದಾಯ್ತಿರೋದು ನಾವುನ್ವೆ. ಯಾಕೆ ನಿಮ್ಮ ಮಗಳಿಗೆ ಯಾರು ಅಕ್ಕ ತಂಗಿ ಇಲ್ಲ ಅಂತ ಬೇಜಾರಾಯ್ತಾಯ್ತಾ? ಅಯ್ಯೋ ಬುಡಿ, ನೀವೇ ಹೇಳ್ತಿದ್ರಲ್ಲ ಇಬ್ಬಿಬ್ರು ಹೆಣ್ಮಕ್ಳು ಉಟ್ಬಿಟ್ಟು ಏನು ಮಾಡಬೇಕು ಹಂಗೆ ಹಿಂಗೆ ಅಂತ. ಈಗ ಗೊತ್ತಾಗಿರ್ಬೇಕಲ್ಲ, ಒಬ್ರಿಗೊಬ್ರು ಕಷ್ಟಕ್ಕೆ ಆಯ್ತಾರೆ, ಒಬ್ರಿಗೊಬ್ರಿಗೆ ಸಹಾಯ ಮಾಡ್ತಾರೆ, ಒಬ್ರಿಗೊಬ್ರಿಗೆ ಎಲ್ಲರಿಗೂ ಹೆಲ್ಪ್ ಆಯ್ತದೆ, ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಗೊತ್ತಾಗಿರ್ಬೇಕಲ್ವ ನಿಮಗೆ? ನನಗೆ ಗೊತ್ತು ನಿಮ್ಗೊಂಥರ ಹೊಟ್ಟೆಲ್ಲ ಉರಿತಾಯ್ತು ನಾವು ನೋಡಿ ಅಂತ. ಪರವಾಗಿಲ್ಲ, ಪಾನ್ಕ ಕುಡೀರಿ, ಎಲ್ಲ ಸರೋಯ್ತದೆ. ನನ್ನ ಬಗ್ಗೆ ಎದುರಾಕೊಂಡು ಮಾಡಿ ಎಷ್ಟೆಷ್ಟೆಲ್ಲ ಮಾಡ್ಬಿಟ್ರಿ, ಏನೇನೆಲ್ಲ ಮಾಡ್ಬಿಟ್ರಿ. ಈಗ ನನಗೆ ನೋಡಿದ್ರೆ ಇದೇನಪ್ಪ ಇದು ಅಂತ ಅನ್ನಿಸ್ತೈತೆ. ಏನೋ ಬಿಡಿ. ಅಕ್ಕ ನಡಿ ಹೋಗೋಣ. ಆಶಾ, ಯಾರ ತಗನಾಗಲಿ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು. ಹಿಂಗೆಲ್ಲ ಯಾರು ನಮ್ಮ ಶತ್ರುಗಳಾಗಲಿ ಆ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬಾರ್ದು. ನಮಗೆ ಏನಾರ ಅವ್ರು ಅಂದ್ಕೊಳ್ಳಿ, ಏನಾರ ಮಾಡಲಿ, ಅವ್ರು ನಮಗೆ ಕೆಟ್ಟದ್ದೇ ಬಯಸಲಿ, ನಾವು ಸೈಲೆಂಟಾಗಿರಬೇಕು ಸರಿನೇ. ಅವ್ರ ಹತ್ರ ಬಾಯಿ ಮಾಡಿ ಮಾತಾಡಿ ಎಲ್ಲ ಕಿತ್ತಾಡಿ ಏನು ಪ್ರಯೋಜನ? ನೀನೇನು ಹೇಳು? ಅದು ಬಯಸೋದು ಏನಾರ ಪ್ರಯೋಜನ ಆಯಿತಾ? ಇಲ್ಲ ತಾನೇ. ನನ್ಮೇಲೆ ಯಾಕೆ ಅಷ್ಟೊಂದು ಟೆನ್ಷನ್ ತಗೊಂಡು ಎಗರಾಡ್ಕೊಂಡು ಕಿರ್ಚಾಡ್ಕೊಂಡು ಮಾತಾಡ್ಬೇಕು ಹೇಳು? ಹಂಗಲ್ಲಕ್ಕ, ನಾನು ಒಬ್ಳೆ ಇದ್ದಾಗ ಬೀದಿನಾಗ ಬಿದ್ದಿದಾಗ ಇವರೆಲ್ಲರೂ ಸ್ಯಾನೆ ಆಡ್ಕೊತಾ ಇದ್ರು. ನಮ್ಮ ಅಮ್ಮನೂ ಎಲ್ರೂ ಏನು ಹುಸಿ ಆಡ್ಕೊತಾ ಇದ್ರು ಅಂತ ಅನ್ಕೊಂಡ್ರೆ ಸ್ಯಾನೆ ಆಡ್ಕೊಂಡು ನಗಾಡ್ತಿದ್ರು. ಅದಕ್ಕೆ ಇವಾಗ ನಾನು ನೀನು ಒಂದಾಗಿರೋದು ನೋಡು ಹಿಂಗೆ ಎಲ್ಲ ಅನ್ಕೋತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮೊದಲೇನೇ ಹೇಳ್ತಿದ್ದೀನಿ ಅಷ್ಟೇನೇ.
ಸರಿ ಬಿಡಿ, ನೀವು ಆಡ್ಕೋಬೇಡ್ರಿ ಅಂತ ಹೇಳಿದ್ರಲ್ಲ, ನೀನು ಆಡ್ಕೊಳಕ್ಕೂ ಹೋಗಲ್ಲ, ನನ್ನ ಪಡಗ್ ನಾನು ಸುಮ್ಮನೆ ಆಗೋಗ್ಬಿಡ್ತೀನಿ. ನಡೀರಿ. ಅಲ್ಲ, ಅಂತ ಅದೇನೋ ಅಂತಾರಲ್ಲ, ಅಂತ ಕೃಷ್ಣನೇನಿಯ ಕಂಸ ಒಪ್ಪಲಿಲ್ಲ, ಅಂತ ಶ್ರೀರಾಮಂಗೆನೆಯ ಶ್ರೀರಾಮನೇನಿಯ ರಾವಣಂಗೆ ಇಷ್ಟ ಆಗಲಿಲ್ಲ. ಅಂಥದ್ರಾಗೆ ನಾನು ನೀನು ಯಾವ ಲೆಕ್ಕ? ನಮ್ಗೆ ಎಷ್ಟು ಜನ ನಮ್ಮನ್ನ ಕಂಡ್ರೆ ಇಷ್ಟ ಆಗಕ್ಕಿಲ್ಲ ಹೇಳು? ಹಂಗಂತ ಅವ್ರ ಮೇಲೆಲ್ಲ ನಾವು ಜಗಳ ಮಾಡ್ಕೊಂಡು ಯುದ್ಧ ಸರ್ಕೊಂಡು ಕುಂತ್ಕೊಳಕ್ಕೆ ಆಗಿಲ್ಲ. ಅವ್ರ ಇಷ್ಟಂಗೆ ಅವ್ರನ್ನ ಬಿಟ್ಬಿಟ್ಟು ನಮ್ಮ ಪಡಗ್ ನಾವು ಹೋಯ್ತಿರ್ಬೇಕು. ಯಾರು ಏನಾರ ಅನ್ಕೊಂಡ್ಲಿ, ಉರ್ಕೊಳ್ಳೋರು ಉರ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಹಾಂ, ಸರಿನೇ? ನಡಿ ನಡಿ ಹೋಗೋಣ, ನಡಿ. ಹಾಂ ಹಾಂ, ನಡೀರಿ ಹೋಗೋಣ. ಮನೆ ನೋಡೋಷ್ಟೊತ್ತಿಗೆ ಯೋಸ್ ಜನ ಸಿಕ್ಬಿಟ್ರು ಅಡ್ಡ ನಮ್ಗಂತಂದ್ರೆ. ನಾನು ನೀವು ನೋಡೇನಿಯ ಬಂದ್ಬಿಟ್ಟವ್ರು ಎಲ್ಲರೂ ಅಡ್ಡ. ಆದರೆ ನಮ್ಮ ಮನೆಗೆ ಹೋಗ್ಬಿಟ್ಟು ಅಮ್ಮಂತಾಗ ದೃಷ್ಟಿ ತೆಗಿಸ್ಕೋಬೇಕು ಇಬ್ರು. ಅದ್ರಾಗೂ ನಮ್ಮ ಮಗಂಗೆ ಫಸ್ಟ್ ದೃಷ್ಟಿ ತೆಗಿಸ್ಬಿಡ್ಬೇಕು. ಬರ್ರಿ ಬರ್ರಿ ಹೋಗೋಣ. ನೋಡ್ದೇನೆ ಈ ಶಾರದಿ ಮಕ್ಕಳ ಇಬ್ರು ಹೆಂಗೆ ಒಂದಾಗೋಗ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು, ನಾನು ಈ ಜನ್ಮದಾಗ ಉದ್ಧಾರ ಆಗಕ್ಕಿಲ್ಲ, ಇಬ್ರು ಹಾಳಾಗೋಯ್ತಾರೆ, ಈ ಜನ್ಮದಾಗೆ ಇವ್ರಿಬ್ರು ಒಂದಾಗಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ. ನೋಡ್ದೆ ಇಬ್ರು ಹೆಂಗೆ ಒಂದಾಗೋಗ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಈಗ ಹೊಸ್ದಾಗ ಮನೆ ಕಟ್ತಾವ್ರೆ, ಎಲ್ಲ ಮಾಡ್ತಾವ್ರೆ. ನಾವೇನೇ ಬೀದಿ ಬಿಕಾರಿಗಳಾಗೋಗ್ಬಿಟ್ರದು ಅಂತಂದರೆ ಮನೆ ಕಟ್ಟೋದ್ರ ಜೊತೆಗೆ ಇಬ್ರದು ಇವಾಗ ಇಬ್ರು ಮಕ್ಕಳು ಒಂದಾಗೋಗ್ಬಿಟ್ರ. ಅವಳು ಬೇರೆ ಡಾಕ್ಟ್ರಾ, ಇನ್ನು ಶಾರದಿ ಹಿಡಿಯೋಕ್ಕಾಯ್ತದ? ಅದು ಯೋಸ್ ಕೊಡ್ತಾರೋ ಏನು ಕತ್ತಿಯೋ ನಾಕಾಣೆ. ನೋಡಿ, ನಾವೇನೇ ಬೀದಿ ಬಿಕಾರಿ ಆಗ್ಬಿಟ್ಟು ಬೀದಿಗೆ ಬಂದ್ಬಿಟ್ರದು ನಿನ್ನ ಗಂಡನಿಂದನೇನಿಯ. ಅಮ್ಮ, ಅನ್ಯಾಯವಾಗಿ ಎಲ್ಲ ಕಳ್ಕೊಂಬಿಟ್ಟಿದ್ದೀವಿ ಕಣಮ್ಮ. ಈಗ ಅದೆಲ್ಲ ಬಿಡು, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು. ನಿಂಗೆ ಅಜ್ಜಿ ಕಾಣಿಸ್ಕತ್ತದೆ, ಸಹಾಯ ಮಾಡ್ತದೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದಲ್ಲ. ಅಜ್ಜಿನ ಒಂದು ಕಿತ ಕೇಳಬೇಕಿತ್ತು ತಾನೇನಮ್ಮ. ಅಜ್ಜಿ ಸಮಾಯ್ತಾಗ ಹೋಗ್ಬಿಟ್ಟು ಅಜ್ಜಿನ ಒಂದು ಕಿತ ಬೇಡ್ಕೋಬೇಕು. ಅಜ್ಜಿನ ಮುತ್ತಿ ಅಪ್ಪಾಯಿತು, ಹಿಂಗೆ ಆಯಿತು, ಬಂದು ನೀನೇ ಹೆಂಗಾರ ಮಾಡಿ ಕಾಪಾಡಜ್ಜಿ, ನೀನೇ ನಮ್ಮನ್ನ ಹಿಂಗೆ ಅಂತ ಬೇಡ್ಕೋಬೇಕು. ಆವಾಗ ನೋಡು, ಹೆಂಗನು ನಮ್ಗೂ ಏನಾರ ಮಾಡ್ಕೊಡ್ತದೆ ಅನ್ನಿಸುತ್ತೆ ಅಜ್ಜಿ. ಸರಿನೇ? ಸರಿ, ಏನೋ ಒಂದು ಮಾಡನಿ ಬಾ. ಆದರೂ ಈ ಶಾರದಿನ, ಈ ಪೊದ್ದಿನ ಇವನ್ನೆಲ್ಲ ನೋಡ್ತಾ ಇದ್ರೆ ಕಣಮ್ಮಿ ಹೊಟ್ಟೆ ಬೆಂಕಿ ಬಿದ್ದಂಗೆ ಆಯ್ತದೆ. ನನ್ನ ಬಾಳು ಮಾತ್ರ ಹಾಳಾಗೋಯ್ತು. ಎಲ್ರೂ ಎಷ್ಟು ಸಂದಕವ್ರೆ, ಆದರೆ ನಾನು ನೋಡು ಹೆಂಗೆ ಹಾಳಾಗೋಗ್ಬಿಟ್ಟಿದ್ದೀನಿ. ಹ್ಞೂ ಕಣಮ್ಮ, ಅವ್ರ ಮುಂದೆ ಚೀಪ್ ಆಗೋದು ಬೇಡ ಕಣಮ್ಮ. ಒಂದು ಮನೆನಾದ್ರೂ ಮಾಡ್ಕೋಬೇಕು ಕಣಮ್ಮ. ಒಂದು ಮನೆನೂ ಮಾಡ್ಕೊಂಡಿದ್ದಂಗೆ ಹಿಂಗೆ ತಿರ್ಬೋಕಿಗಳು ಥರ ತಿರ್ಕೊಂಡು ಓಡಾಡ್ಕೊಂಡು ಇದ್ರೆ ಹೆಂಗೆ ಹೇಳಮ್ಮ? ಹಿಂಗೇನಿಯ, ಹಿಂಗೆ ತಿರ್ಬೋಕಿಗಳಾಗೋಗ್ಬಿಡ್ತೀವಿ ಅಷ್ಟೇ ಏನಿಯ. ನೋಡಿ, ಅಜ್ಜಿನ ಹುಡುಕಿ ಅಜ್ಜಿ ತಾಗ ಮಾತಾಡಲೇಬೇಕು. ನಮ್ಗೆ ಹೆಂಗನ ಮಾಡೋದು ಮನೆ ಕೊಡಿಸು ಅಂತ ಕೇಳಲೇಬೇಕು. ನೋಡಿ ಅಮ್ಮ, ಕೇಳನಿ. ಹ್ಞೂ ನಮ್ಮಿ, ನಿಮ್ಮ ಅಜ್ಜಿಗೆ ನಾನು ಅಂದರೆ ಪಿರಾಣ, ನಾನು ಅಂದರೆ ಬೋಲಿ ಇಷ್ಟ ನಿಮ್ಮ ಅಜ್ಜಿಗೆ. ನಾನು ಏನಾರ ಕೇಳಿದ್ರೆ ಮಾಡೇ ಮಾಡ್ತಾಳೆ. ಒಂದು ಕಿತ ಹೋಗ್ಬಿಟ್ಟು ಕೇಳೋಣ ನೋಡಿ. ನಮಗೂ ಸಹಾಯ ಮಾಡು ಅಂತ ಹೇಳ್ಬಿಟ್ಟು ಹೋಗಿ ಕೇಳಿದ್ರೆ ಹೆಂಗನ ಮಾಡೋ ಒಂಚೂರು ಸಹಾಯ ಮಾಡ್ತದೆ. ನಾವು ಶಾರದಿ ಲೆವೆಲ್ಗನ ಹೋಗೇಬೋದು. ಹ್ಞೂ ಕಣಮ್ಮ.